ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಧರ್ಮಸ್ಥಳದ ವಿಚಾರ ಸಂಬಂಧಪಟ್ಟಾಗ ಮಾತಾಡಲೇಬೇಕು. ಯಾಕಂದ್ರೆ ಅಸ್ಥಿ ಪಂಜರ ರಹಸ್ಯ ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ, ಎಷ್ಟು ಅಗದ್ರೂ ಸಿಗಲಿಲ್ಲ, ಎಷ್ಟು ಬಗದ್ರೂ ಸಿಗಲಿಲ್ಲ. ಇನ್ನು 16ನೇ ದಿನದ ಕಾರ್ಯಾಚರಣೆ ಆಗುತ್ತೋ ಇಲ್ವೋ ಆಗೋದೇ ಡೌಟು. ಅಧಿಕಾರಿ ಜಿತೇಂದ್ರ ಅವರು ಕಾಯ್ತಾ ಇದ್ದಾರೆ ಗೃಹ ಇಲಾಖೆ ಏನು ಹೇಳುತ್ತೆ ಅಂತ. ಗೃಹ ಇಲಾಖೆ ಎಸ್ ಅನ್ನುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಒಂದು ಕಡೆಗೆ ಬಿಜೆಪಿಯ ಹಿಂಡು ದಂಡು ಹೋಗ್ತಿರುವಂಥದ್ದು, ಇನ್ನೊಂದು ಕಡೆಗೆ ಎಷ್ಟು ಬೆದಕಿದ್ರು, ಎಷ್ಟು ಹುಡುಕಿದ್ರು, ಎಷ್ಟು ಬಗದ್ರು ಏನು ಸಿಗ್ತಾ ಇಲ್ಲ. ಹೀಗಾಗಿ ಆಗುವಂಥದ್ದೇ ಡೌಟು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ SIT ಕಚೇರಿಗೆ ಬರಲಿಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿಗೆ ಸ್ಪಷ್ಟ ಸೂಚನೆಯನ್ನು ಕೊಡಲಾಗಿದೆ. ಸಿಬ್ಬಂದಿ ಬರ್ಬೋದು, ಆದರೆ ಅಲ್ಲಿ ಮತ್ತೆ ಈಗ ಅಗಿಯೋದು ಬಗೆಯೋದು ಶುರುವಾಗುತ್ತೋ ಇಲ್ವೋ ಅನ್ನುವಂಥದ್ದೇ ಡೌಟ್ ಇದೆ. ಯಾಕಂದರೆ ಗೃಹ ಇಲಾಖೆ ಏನು ಹೇಳುತ್ತೆ ಆ ಗೃಹ ಇಲಾಖೆ ಹೇಳೋದನ್ನೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಎಸ್ ಅನ್ನುವಂಥದ್ದು ಕೂಡ ಡೌಟೇ ಇದೆ. ಯಾಕಂದರೆ ನಿಮಗೆ ಗೊತ್ತಿದೆ ಈ BJPಯ ಹಿಂಡು ದಂಡು ಇವತ್ತು ಹೋಗ್ತಾ ಇದೆ. 300 ಕಾರುಗಳಲ್ಲಿ ವಿಶ್ವನಾಥ್ SR ವಿಶ್ವನಾಥ್ ಹೋಗ್ತಾ ಇದ್ದಾರೆ. 300 ಕಾರುಗಳಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ SR ವಿಶ್ವನಾಥ್ ನೇತೃತ್ವದಲ್ಲಿ ನಡೀತಿರುವಂಥ ಧರ್ಮಸ್ಥಳ ಚಲೋ ರ್ಯಾಲಿ. 300 ಕಾರುಗಳು. ಹೇಳಿ ಕೇಳಿ ರಜೆ ಇದೆ. ರಜೆ ಇದ್ದಂಥ ಸಂದರ್ಭದಲ್ಲಿ ಭಕ್ತಾದಿಗಳ ಸಂಖ್ಯೆನೂ ಜಾಸ್ತಿ ಇರುತ್ತೆ. ಇನ್ನು 300 ಕಾರುಗಳಲ್ಲಿ ನಾಯಕರುಗಳು ಹೋಗ್ತಾ ಇದ್ದಾರೆ. ಒಂದೊಂದು ಕಾರಲ್ಲಿ 5 ಜನ ಅಂತ ಲೆಕ್ಕ ಹಿಡಿದ್ರೂ ಕೂಡ 7 ಜನ ಆಗ್ತಾರೆ. ಹಿಂಡು ದಂಡು ಹೋಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಆಗ್ತಿರುವಂಥ ಅಪಪ್ರಚಾರವನ್ನು ಖಂಡಿಸಿ ವಿಶ್ವನಾಥ್ ಈ ಪ್ರತಿಭಟನಾರ್ಥವಾಗಿ ಹೋಗ್ತಾ ಇದ್ದಾರೆ 300 ಕಾರುಗಳಲ್ಲಿ. ಯಲಹಂಕ ಶಾಸಕ ವಿಶ್ವನಾಥ್ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಇವತ್ತು ಧರ್ಮಸ್ಥಳ ಚಲೋ. ಬರೀ ವಿಶ್ವನಾಥ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಏನು SIT ತನಿಖೆ ಆಗ್ತಾ ಇತ್ತು ಅದನ್ನು ನಾವು ಸ್ವಾಗತವನ್ನು ಕೂಡ ಮಾಡಿದ್ವಿ. ಆದರೆ ಕೊನೆಗೆ SIT ತನಿಖೆಯ ದಿಕ್ಕು ತಪ್ಪಿಸ್ತಕ್ಕಂಥದ್ದನ್ನು ಕೆಲವರು ಯೂಟ್ಯೂಬರ್ಗಳು, ಕೆಲವರು ಯಾರು ಧರ್ಮಸ್ಥಳದ ವಿರೋಧಿಗಳು, ಹಿಂದೂ ವಿರೋಧಿಗಳಿದ್ದರು, ಅವರು ಹೇಳಿಕೆಗಳನ್ನು ನೋಡಾದ್ಮೇಲೆ ನಾವೊಂದು ತೀರ್ಮಾನವನ್ನು ಮಾಡಿದ್ವಿ. ಮೊದಲನೇದಾಗಿ ನಾವೇ ಧ್ವನಿಯನ್ನು ಎತ್ತಬೇಕು. ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಕ್ಕಂಥ ಮಂಜುನಾಥ ಸ್ವಾಮಿಗೆ ಕಳಂಕ ತರ್ತಕ್ಕಂಥ ಏನೊಂದು ಹುನ್ನಾರ ನಡೀತಾ ಅಂತ ನಮಗೆ ಮನವರಿಕೆ ಆದಮೇಲೆ ನಾವು ಇವತ್ತು ಧರ್ಮಸ್ಥಳ ಚಲೋ, ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತೇಳಿ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆ ಕೊಟ್ಟಿದ್ವಿ. ನಮ್ಮ ನಿರೀಕ್ಷೆ ಮೀರಿ ಇವತ್ತು ಜನ ಭಕ್ತರು ಕೂಡ ಇವತ್ತೆಲ್ಲ ಕೂಡ ಕಾರುಗಳಲ್ಲಿ ಬಂದಿದ್ದಾರೆ. ಸೊ ನಾವು ನೇರವಾಗಿ ಧರ್ಮಸ್ಥಳಕ್ಕೆ ಹೋಗಿ ಇವತ್ತು ಸಂಜೆನೇ ಸ್ವಾಮಿಯ ದರ್ಶನವನ್ನು ಮಾಡ್ತೀವಿ, ಅಲ್ಲೇ ಉಳ್ಕೊಂಡಿರ್ತೀವಿ. ಮತ್ತೆ ಬೆಳಗ್ಗೆ ದರ್ಶನವನ್ನು ಮಾಡಿ ಅಲ್ಲೊಂದು ಸಂಕಲ್ಪವನ್ನು ಕೂಡ ನಾವು ಮಾಡ್ತೀವಿ. ನಮ್ಮ BY ವಿಜಯೇಂದ್ರರವರು, R ಅಶೋಕ್ ಅವರು, ನಮ್ಮ ನಿಸರ್ಗ ಇದು ನಮ್ಮ ನಾರಾಯಣ ಸ್ವಾಮಿಯವರು, ಛಲವಾದಿ ನಾರಾಯಣ ಸ್ವಾಮಿಯವರು ಮತ್ತು ಉಳಿಕೆ ಶಾಸಕರು ಕೂಡ ಒಂದು 35-40 ಶಾಸಕರು ಕೂಡ ಇವತ್ತು ಸಂಜೆ ಬರ್ತಾರೆ. ನಾಳೆ ಬೆಳಗ್ಗೆ ನಾವು ಅವರೆಲ್ಲ ಒಟ್ಟಾಗಿ ದರ್ಶನ ಮಾಡ್ತಾ ಇದ್ದೀವಿ. ಇದು ದೊಡ್ಡ ಹುನ್ನಾರ. ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ ಇದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ. ಒಂದು ಸರ್ಕಾರ ಪ್ರಭಾವಿ ಸಚಿವರಾದಂಥವ್ರಿಗೆ ಅವರಿಗೆ ಗೊತ್ತು ಇದು ಷಡ್ಯಂತ್ರ ಅಂತೇಳಿ. ಇದು ಭಾಳ ಮೊದಲೇ ಹೇಳಿದರೆ ಇದೊಂದು ಇಷ್ಟೊಂದು ಅಪಪ್ರಚಾರ ಆಗ್ತಾ ಇರಲಿಲ್ಲ. ಕೊನೆಗೆ ಅಂತಿಮವಾಗಿ ಆದರೂ ಕೂಡ ಅವರು ಸತ್ಯವನ್ನು ಹೇಳಿದ್ದಾರೆ.